ಬಾಸ್ಮತಿ ಆದಂಗೆ ಆಗಿದೆ. ಖಾರ ತಿಂತೀನಿ ನಾನು. ಉಪ್ಪು ಖಾರ ರೈಸ್ಗೆ ಪರ್ಫೆಕ್ಟ್ ಆಗಿದೆ. ಸೂಪರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅನದರ್ ನ್ಯೂ ವ್ಲಾಗ್ ಮಾಡಿ ಒಂದು 10-20 ಡೇಸ್ ಏನೋ ಆಯಿತು. 10 ದಿನ ಆಯಿತು ಮೋಸ್ಟ್ಲಿ. ಸೊ ಇವತ್ತೇನು ಮಾಡಿಬಿಡೋಣ ಅಂದರೆ ಆಂಧ್ರ ಸ್ಟೈಲ್ ಗೋಂಗೂರ ಚಿಕನ್ ಕರ್ರಿ ಆದರೆ ಮಾಡೋಣ. ಸೊ ಇವಾಗ ಏನಿಲ್ಲ, ಹೋಗಿ ಚಿಕನ್ ತಗೊಂಬಂದು ಗೋಂಗೂರ ಏನಂತಾರೆ ಗೊತ್ತಿಲ್ಲ ಕನ್ನಡದಲ್ಲಿ. ಸೊ ಅದು ಟ್ರೈ ಮಾಡೋಣ, ಓಕೆನಾ? ಆಂಧ್ರ ಸ್ಟೈಲ್ ಅಲ್ವಾ, ಸೊ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಆಗುತ್ತೆ ಅಂತ ನೋಡೋಣ. ಓಕೆ, ತಡ ಮಾಡೋದು ಬೇಡ, ಹೋಗ್ಬಿಟ್ಟು ತಗೊಂಬಂದ್ಬಿಟ್ಟು ಮಾಡಿಬಿಡೋಣ, ಓಕೆನಾ? ಲೆಟ್ಸ್ ಗೋ. ನಮಗೆ ಬೇಕಾಗಿರೋ ಐಟಮ್ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಮೂಡ್ ಚೇಂಜ್ ಆಯಿತು. ಗೋಂಗೂರ ಬಿರಿಯಾನಿ ಮಾಡ್ತಾಯಿಲ್ಲ, ಗೋಂಗೂರ ಚಿಕನ್ ನಾವೇನು ಮಾಡ್ತಾಯಿಲ್ಲ. ಸೊ ನಾರ್ಮಲ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ಆನ್ಲೈನಲ್ಲಿ ಚಿಕನ್ನು ಅವೆಲ್ಲ ತರಿಸ್ಬಿಟ್ಟಿನಿ. ನೋಡಿ, ಚಿಕನ್ನು ಮತ್ತು ಆನಿಯನ್ನು, ಕರಡು ಮತ್ತು ಇದು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿಯಾಗಿತ್ತು, ಅದು ಟೊಮೊಟೊ ಮತ್ತು ಇದು ಕೊತ್ತಂಬರಿ ಸೊಪ್ಪು. ಸೊ ಇವೆಲ್ಲ ತರಿಸ್ಬಿಟ್ಟಿದ್ದೀನಿ. ಸೊ ಇವಾಗ ಏನಪ್ಪ ಅಂದರೆ ನೆಕ್ಸ್ಟು ಹೋಗಿ ಬಿರಿಯಾನಿಗೆ ಫಟಾಫಟ್ ರೆಡಿ ಮಾಡಿಕೊಂಡು ತಿನ್ಬೇಡ, ಹಸುವಾಗ್ತೈತೆ, ಓಕೆನಾ? ತೆಸ್ಕೊಂಡು ನೀವು ಕೊನೆವರೆಗೂ ನೋಡಿದ್ರೆ ಲೈಕ್ ಮಾಡಿ, ಓಕೆನಾ? ಮರಿಬೇಡಿ. ಏನಪ್ಪ ಅಂದರೆ ಬಿರಿಯಾನಿ ಮಾಡೋಣ ಅಂತ ಹೋದರೆ ರೈಸ್ ಖಾಲಿಯಾಗಿತ್ತು. ಸೊ ಹೋಗ್ಬಿಟ್ಟು ರೈಸ್ ತೊಗೊಂಬಂದೆ. 1 kg ರೈಸು, 1 ಪಲಾವ್ ಎಲೆ ಮಿಕ್ಸು. ಸೊ ಹೋಗ್ಬಿಟ್ಟು ಫಟಾಫಟ್ ಚಿಕನ್ನ ಸ್ವಲ್ಪ ನೀಟಾಗಿ 2 ಟೈಮ್ಸು ಫ್ರೆಶ್ ಆಗಿ ತೊಳ್ಕೊಂಡಿದ್ದೀನಿ, ಓಕೆನಾ? ಇವಾಗ ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ಟರ್ಮರಿಕ್ ಪೌಡ್ರು ಹಾಕಬೇಕು, ಮತ್ತು ಚಿಲ್ಲಿ ಪೌಡ್ರು 1 2 ಸ್ಪೂನ್ಸ್ ಅಷ್ಟು ಹಾಕಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಓಕೆನಾ? ಮತ್ತು ಸ್ವಲ್ಪ ಸಾಲ್ಟ್, ಓಕೆನಾ? ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಓಕೆನಾ? ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಸೂಪರ್ ಆಗಿರುತ್ತೆ. ಮಿಕ್ಸ್ ಮಾಡಿ ಆಗೋಯ್ತು. ಸೊ ಇವಾಗ ಇದು ಆಗೋಯ್ತು. ನೆಕ್ಸ್ಟು ತರಕಾರಿ ಸ್ವಲ್ಪ ಕಟ್ ಮಾಡ್ಕೊಬೇಡ, ಓಕೆನಾ? ಈರುಳ್ಳಿ, 1 ಟೊಮೊಟೊ, 1 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಓಕೆನಾ? ಇವೆಲ್ಲ ಕಟ್ ಮಾಡ್ಕೊಂಡು ಸಿಗೋಣ, ಓಕೆನಾ? ಗೈಸ್, ತರಕಾರಿ ಕಟ್ ಮಾಡ್ಕೊಂಡಿದ್ದೆಲ್ಲ ಆಗೋಯ್ತು. ನೋಡ್ತಿದ್ದೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಅಷ್ಟೇ, 3 ಜಾಸ್ತಿ ಬೇಕಾಗಿಲ್ಲ. ಸೊ ಎಲ್ಲ ಆಯಿತು. ಸ್ಟವ್ ಕೂಡ ಅನ್ಸ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ನಮ್ಮ ಕುಕ್ಕರ್ ಇಟ್ಬಿಟ್ಟು ಮತ್ತು ಡೈರೆಕ್ಟಾಗಿ ಎಣ್ಣೆ ಹಾಕೋದೆ. ಎಣ್ಣೆ ಇಷ್ಟ ಇರೋದು ಖಾಲಿ ಎಣ್ಣೆ ಎಲ್ಲ ಖಾಲಿ ಹಾಕ್ಬಿಡಮ್ಮ, ಎಲ್ಲ ಆಗೋಗಿ. ಸೊ ಎಲ್ಲ ಗರಂ ಮಸಾಲ ಹಾಕ್ಬೇಡಿ ಅಂತ ಹೇಳಿ 10 ರೂಪಾಯಿ ಎಲ್ಲ ನಮ್ಮ ಸ್ಪೂನ್ ಇಲ್ಲಿದೆ. ಡೈರೆಕ್ಟಾಗಿ ಈರುಳ್ಳಿ ಹಾಕ್ಬಿಡೋಣ. ಇದಕ್ಕೆ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹಾಕಬೇಕು. ಮೆಣಸಿನ್ಕಾಯಿ ಎಲ್ಲ ಹಾಕಿದಾಗಬೇಕು. ಸ್ವಲ್ಪ ಬೇಡಿ. ಇವಾಗ ಇದು ಈರುಳ್ಳಿ ಆಲ್ಮೋಸ್ಟ್ ಸ್ವಲ್ಪ ಬ್ರೌನಿಷ್ ಕಲರ್ ಬಂತು ನೋಡಿ, ಕಾಣಿಸ್ತಾ ಇದೆ. ಬೆಂದೈತೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ಇದು ಅವಾಗ ಆನ್ಲೈನಲ್ಲಿ ತರಿಸ್ಕೊಂಡೆ.
ಹಬ್ಬ ಒಂದು ಸ್ಪೂನ್ ಅಷ್ಟು ಹಾಕೋಣ. ಎವರೆಸ್ಟ್ ಚೆನ್ನಾಗಿರುತ್ತೆ ಓಕೆನಾ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಬೇಯಬೇಕು. ಇದು ಹಿಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೋಗ್ಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಡೈರೆಕ್ಟ್ ಚಿಕನ್. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಇವಾಗ ಏನಪ್ಪ ಅಂದರೆ ಚಿಕನಲ್ಲಿ ಇರೋ ನೀರೆಲ್ಲ ಬಿಡಬೇಕು. ನೀವು ಬಿಟ್ಕೊಂಡು ಒಂದು 5 ಮಿನಿಟ್ಸು ಆ ಥರ ಅದು ಅದರಲ್ಲೇ ನೀರು ಬಿಟ್ಟಿರೋದ್ರಲ್ಲೇ ಬೇಯಬೇಕು. ಸೊ ಅಲ್ಲಿವರೆಗೂ ಬಿಟ್ಬಿಡೋಣ ಅದನ್ನ. ಸ್ವಲ್ಪ ಕ್ಯಾಪ್ ಬಿಟ್ಟು ಘಾಟ್ ಬಂದಿದೆ ಗೈಸ್. ನೋಡೋಣ. ಟೊಮೊಟೊ ಓಪನ್ ಮಾಡ್ಕೊಂಡಿದ್ದೀವಿ. ಟೊಮೊಟೊ ಹಾಕಿಟ್ಟು ಆದಮೇಲೆ ಸ್ವಲ್ಪ ಕಲಿಸ್ಬಿಡೋಣ ಅದನ್ನು. ಬಿರಿಯಾನಿ ಮಾಡಕ್ ಹೋಗಿ ಬ್ಯಾಚಲರ್ ಬಿರಿಯಾನಿ ಆಗುತ್ತೇನೋ ಅಂತ ಅನ್ಕೊಂಡ್ರೆ ಹೆಂಗಾಗುತ್ತೇನೋ ನೋಡ್ಬೇಕು. ನೀರೆಲ್ಲ ಬಿಟ್ಕೊಂಡಿದೆ ಆಲ್ಮೋಸ್ಟ್. ನೋಡಿ ಕಾಣಿಸ್ತಾ ಇದೆಯಲ್ಲ. ಲೈಟ್ ಆಗಿ ಆಲ್ಮೋಸ್ಟ್ ಬೆಂದಾಗಿದೆ ಓಕೆನಾ. ಆಲ್ಮೋಸ್ಟ್ ಡನ್. ಒಂದು 50% ಅಷ್ಟು ಬೆಂದಿದೆ ಓಕೆನಾ. ಇನ್ನು 2 ಮಿನಿಟ್ಸ್ ಬೇಯಲಿ ಹಾಗೆ. ಇವಾಗ ಇದಕ್ಕೆ ಮಸಾಲೆಗಳು ಆ್ಯಡ್ ಮಾಡಬೇಡ. ಫಸ್ಟ್ ಬಂದು ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಗರಂ ಮಸಾಲ ಚೆನ್ನಾಗಿರುತ್ತೆ ಓಕೆನಾ. ಮತ್ತು ಲೈಟಾಗಿ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಲೈಟಾಗಿ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ ಓಕೆನಾ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಲೈಟಾಗಿ 1 ಸ್ಪೂನ್ ಅಷ್ಟು. ಸ್ವಲ್ಪ ಖಾರ ಲೈಟಾಗಿ, ಅದು ಅವಾಗಲೇ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀವಿ. ಫಸ್ಟು ಮ್ಯಾರಿನೇಟ್ ಮಾಡೋವಾಗ ಖಾರ ಹಾಕಿದ್ದೀವಿ ಸಾಕು. ಸ್ವಲ್ಪ ಅರಿಶಿನ ಲೈಟಾಗಿ ಓಕೆನಾ. ನಾವು ಸಾಲ್ಟ್ ಚೂರು ಹಾಕ್ಕೊಳ್ಳೋಣ. ಮತ್ತೆ ರೈಸ್ ಹಾಕ್ತೀವಲ್ವ ಅವಾಗ ಉಪ್ಪು ಖಾರ ನೋಡಿಕೊಂಡು ಮಿಕ್ಕಿದ್ದು ನೋಡ್ಕೊಳ್ಳೋಣ ಓಕೆನಾ. ಇವಾಗ ನೀವು ಮಿಕ್ಸ್ ಮಾಡ್ಕೊಂಬೇಡ. ಆಲ್ಮೋಸ್ಟ್ ಡನ್. ನೋಡಿ ಮಿಕ್ಸ್ ಹೆಂಗೆ ಚೆನ್ನಾಗಾಗಿದೆ, ಸೂಪರ್ ಆಗಿದೆ. ಓಕೆ ಬರ್ತಾ ಇದೆ ಗೈಸ್, ನೋಡಿದ್ರ ಸ್ಟೀಮ್ ಮಾಡ್ತಾ ಇದೆ ಓಕೆನಾ. ಇವಾಗ ಏನಪ್ಪ ಅಂದರೆ ನಾನು ಒಬ್ಬನೇ ಇರೋದು. ನನಗೆ 1 ಗ್ಲಾಸ್ ಆದರೆ ಸಾಕಾಗುತ್ತೆ. ಇವಾಗ ವಾಟ್ರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ರೈಸ್ ಹಾಕ್ಬಿಟ್ಟು ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು ನಂದು. ಸೊ ನೋಡಿ ಹಂಗೇನಾ ಓಕೆನಾ. ನೀರು ಹಾಕ್ಕೊಂಡಿದ್ದೀನಿ ಓಕೆನಾ. ನೋಡಿ
ನೀರು ನೀರು ಚೆನ್ನಾಗಿ ಬೇಯ್ತದಲ್ಲ ಅವಾಗ ನಾವು ರೈಸ್ನ ಹಾಕ್ಕೋಬೇಕು. ಅವಾಗ ಹಾಕ್ಬಿಟ್ರೆ ನಮಗೆ ಒಂದು 5 to 10 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗೋಗ್ತದೆ. ಓಕೆನಾ. ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಲೀವ್ಸ್ ಆ್ಯಡ್ ಮಾಡ್ಕೊಬೇಡ. ಸೊ ಆಗೋಯ್ತು. ಸ್ವಲ್ಪ ಮಿಕ್ಸ್ ಮಾಡಬೇಡ. ಒಂದು 10 ಮಿನಿಟ್ಸ್ ಬೇಯಲಿ ಹಾಗೆ. ನಮ್ಮ ಬಿರಿಯಾನಿ ರೆಡಿ ಆಗುವಷ್ಟರಲ್ಲಿ ನಾವು ಮೊಸರು ಬಜ್ಜಿನೂ ಮಾಡ್ಕೊಂಬೇಡ ಸೈಡ್ಗೆ. ನೋಡಿ, ಸೌತೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ, ಇದರಲ್ಲೇ ಇದೆ. ಸೊ ಕಡುಗಳು ಅವಾಗಲೇ ತಂದ್ಕೊಂಡಲ್ಲ, ಸೊ ಸ್ವಲ್ಪ ಮೊಸರು ಬಜ್ಜಿನೂ ಮಾಡ್ಕೊಂಬೇಡ ಅದ್ರ ಜೊತೆ, ಬಿರಿಯಾನಿ ಜೊತೆ. ಸೊ ಇದನ್ನ 10 ಮಿನಿಟ್ಸ್ ಆಗಿಲ್ಲ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಾದರೆ ರೈಸ್ ಹಾಕ್ಬಿಟ್ಟು ಡೈರೆಕ್ಟು ಬಿರಿಯಾನಿ. ಸೊ ಚಿಕನ್ ಬೆಂದಿದೆ ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಸೊ ಹಂಗಂದರೆ ಚಿಕನ್ನು ಬೆಂದಿದೆ ಅಂತ ಅರ್ಥ. ಸೊ ರೈಸ್ ಹಾಕ್ಕೊಂಬೇಡ. ಬ್ಯಾಚುಲರ್ ಸ್ಟೈಲ್ ಹೆಂಗಿರುತ್ತೆ ಹಂಗೆ ಅಷ್ಟೇ. ನಾವು ರೈಸು ಮಿಕ್ಸ್ ಮಾಡ್ಕೋಬೇಡ. ಆಯಿತು, ಮಿಕ್ಸ್ ಮಾಡ್ಕೊಂಡಿದ್ದು. ಸೊ ಉಪ್ಪು ಖಾರ ನೋಡಿಕೊಂಡು ಕ್ಯಾಪ್ ಹಾಕ್ಕೊಂಡು ವಿಸಿಲ್ ಹಾಕಿದ್ರೆ ಬಿರಿಯಾನಿ ರೆಡಿ. ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಸೊ ಉಪ್ಪು ಹಾಕ್ಕೊಂಡು ಕಲ್ತ್ಕೊಂಬೇಡ. ಓಕೆನಾ. ಮುಗೀತು. ನೆಕ್ಸ್ಟು ಕ್ಯಾಪ್. ಟೆನ್ ಮಿನಿಟ್ಸ್ ಬಿರಿಯಾನಿ ರೆಡಿ. ನಮ್ಮ ಮೊಸರು ಬಜ್ಜಿನೂ ರೆಡಿ ಆಗಿದೆ ನೋಡಿ, ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಅಷ್ಟೇ ಅಲ್ವಾ. ನಾನು ಒಮ್ಗೆ ನೈಟ್ ಕೂಡ ಇವಾಗೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ, ನೈಟ್ ಮತ್ತೆ ಮಾಡೋಕ್ಕಾಗಲ್ಲ ಅಂತ. ಸೊ ಮೊಸರು ಬಜ್ಜಿನೂ ಗಟ್ಟಿಯಾಗಿದೆ, ಬಿರಿಯಾನಿ ಜೊತೆ ಕಾಂಬಿನೇಷನ್ನು ಮಾತ್ರ ಸೂಪರ್. ನೀವು ಬನ್ನಿ ನೋಡಿ, ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ನೋಡಿ, ಸ್ಟೀಮ್ ಹೆಂಗೆ ಬರ್ತಾ ಇದೆ. ಎರಡು ವಿಸಿಲ್ ಆಯ್ತಲ್ಲ, ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ನು ಇದನ್ನು ತೆಗಿಬೇಡಿ. 15 ಮಿನಿಟ್ಸ್ ಹಿಂಗೆ ಬಿಟ್ಬಿಟ್ರೆ 15 ಮಿನಿಟ್ಸ್ ಆದಮೇಲೆ ಸಿಗೋಣ. ರೈಸ್ ನೋಡಿ ಹೆಂಗಾಗಿದೆ ಅಂತ, ಬಾಸ್ಮತಿ ಆದಂಗೆ ಆಗಿದೆ. ನಾನು ಹಾಕಿರೋದು ಸೋನಾ ಮಸೂರಿ ಸ್ಮಾಲ್ ರೈಸ್ ಬರುತ್ತಲ್ಲ ಅದು ಹಾಕಿದ್ದೀನಿ. ರೈಸು ಬಾಸ್ಮತಿ ಆದಂಗೆ ಸೂಪರಾಗಿ ಉದ್ದುದ್ದಾಗಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಟೇಸ್ಟ್ ಕೂಡ ಮಾಡ್ಕೊಂಡ್ಬಿಡೋಣ. ಓಕೆನಾ. ನಮ್ಮ ಪ್ಲೇಟ್ ಸರ್ವ್ ಮಾಡಿಕೊಂಡು ಸಿಗೋಣ. ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ನೋಡ್ಬಿಡೋಣ, ಲೇಟ್ ಮಾಡೋದು ಬೇಡ, ಇವಾಗ ಬಾಯಿ. ಪೀಸು ಸೈಡ್ಗಿರಲಿ. ಫಸ್ಟು ಬರೀ ರೈಸ್ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ, ಉಪ್ಪು ಖಾರ ರೈಸ್ಗೆಲ್ಲ ಸರ್ವಾಗಿದೆಯಾ ಇಲ್ವಾ ಅಂತ. ಬಿಸಿ ಬಿಸಿ ಅಲ್ವಾ.
ಬರೀ ರೈಸು. ಉಪ್ಪು ಖಾರ ಅಂದರೆ ಸ್ವಲ್ಪ ಖಾರ ತಿಂತೀನಿ ನಾನು. ಉಪ್ಪು ಖಾರ ರೈಸ್ಗೆ ಪರ್ಫೆಕ್ಟ್ ಆಗಿದೆ. ಇವಾಗ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಒಂಚೂರು ಪೀಸು ವಿತ್ ರೈಸು, ಓಕೆನಾ. ಪೀಸ್ ಜೊತೆ ಹಿಂಗೆ ರೈಸು ಮಿಕ್ಸ್ ಮಾಡಿಕೊಂಡು ಎರಡೂ ಸೇರಿ ಚೆನ್ನಾಗಿದೆ. ಇವಾಗ ಸ್ವಲ್ಪ ಮೊಸರು ಬಜ್ಜಿ ಸ್ವಲ್ಪ ಅದು ಕೂಡ ಟೇಸ್ಟ್ ಮಾಡಬೇಡ. ಮೊಸರು ಬಜ್ಜಿ ವಿತ್ ರೈಸ್. ಸೂಪರ್ 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 ಸೂಪರ್. ಅಂದರೆ ಇವೆಲ್ಲ ನಂಗೆ ಮಾಡೋದು ಬರುತ್ತಾ ಅಂದರೆ ಬರಲ್ಲ. ನಾನು ವಿಡಿಯೋ ಫಸ್ಟ್ ನೋಡ್ತೀನಿ ಮತ್ತೆ ಮಾಡ್ತೀನಿ, ಬಟ್ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ, ಓಕೆನಾ. ನೆಕ್ಸ್ಟು ಏನು ಟ್ರೈ ಮಾಡೋಣ ಅಂತ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವಾಗ ಲೇಟ್ ಆಯಿತು, ಎಲ್ಲ ಸೇರಿಸ್ತೀನಿ, ಓಕೆನಾ. ಬಾಯ್ ಬಾಯ್, ಸಿ ಯು.